ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ಗುರು. ನೈಟ್ ಆ್ಯಂಡ್ ನೈಟು ಒಂದು ರೈಡ್ ಹೋಗೋಣ ಅಂತ ಹೊಟ್ಟಿದ್ದೀವಿ. ಯಾವ ಕಡೆ ಅಂದರೆ ನಮ್ಮ ಬೆಂಗಳೂರು ಹತ್ರನೇ ಒಂದು 70 ಕಿಲೋಮೀಟ್ರ್ ದೂರ, ಕುಣಿಗಲ್ಗೆ. ಏನು ವಿಷಯ ಇಷ್ಟೊತ್ತಲ್ಲಿ ಅಂತಂದರೆ, ನಮ್ಮ ಫ್ರೆಂಡದು ಬರ್ಡೇ ಇತ್ತು, ಇಬ್ಬರದು. ಆ್ಯಕ್ಚುಲಿ ಇಬ್ಬರು ಬರ್ಡೇ ಇತ್ತಲ್ಲ, ಅವರು ಟ್ರೀಟ್ ಕೊಡಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಅಂದರೆ ಕುಣಿಗಲ್ ತಾಜ್ ಹೋಟೆಲ್ಗೆ. ಸುಮ್ಮನೆ ಒಂದು ರೈಡ್ ಥರ ಹೋಗ್ಬೋದು, ಮತ್ತು ಪ್ಲಸ್ಸು ಒಂದು ಪಾರ್ಟಿ ಥರನೂ ಆಗುತ್ತೆ. ಫುಡ್ ಪಾರ್ಟಿ ಇದು, ಬೇರೆ ಏನೂ ಇಲ್ಲ. ಫುಡ್ ಪಾರ್ಟಿ ಥರ ಆಗುತ್ತೆ ಅಂದ್ಬಿಟ್ಟು ಹೊಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ನಾವು ಗೊರಗುಂಟೆಪಾಳ್ಯದಿಂದ ತುಮಕೂರಿಗೆ ಹೋಗೋ ತುಮಕೂರು ರೋಡ್ ಅಂದ್ಕೊಳ್ಳಿ, ಇದು ಅಲ್ಲಿದ್ದೀವಿ. ಟೈಮ್ ಬಂದು 10:15 ಆಗಿದೆ. ಇವಾಗ 10:15 ಹೊಟ್ಟಿದ್ದೀವಿ. ಅಲ್ಲಿ ಆ ಹೋಟೆಲ್ ಬಂದು ಆ್ಯಕ್ಚುಲಿ 1 ರಿಂದ 2 ಗಂಟೆವರೆಗೂ ಇರುತ್ತೆ ಅದು ಹೋಟೆಲ್ಲು. ನಾವಿಲ್ಲಿಂದ ಹೋಗೋಷ್ಟೊತ್ತಿಗೆ ಒಂದು 11:15ವರೆಗೂ ಅಲ್ಲಿ ರೀಚ್ ಆಗಿಬಿಡ್ತೀವಿ. ಒಂದು ಸ್ವಲ್ಪ ಬ್ಯಾಟಿಂಗ್ ಮಾಡಿಕೊಂಡು ರಿಟರ್ನ್ ಬರೋಣ ಅಂತ ಹೊಟ್ಟಿದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಏನು ಎತ್ತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹೋಗ್ತಾ ಸಿಗೋಣ. ನೋಡಿ, ಸೇಮ್ ಗ್ಯಾಂಗ್. ಆ್ಯಕ್ಚುಲಿ ಇದೇನೇ ಲಾಸ್ಟ್ ಟೈಮು ನಾವೇನು ಚಿಕ್ಕಮಂಗ್ಳೂರಿಗೆ ಹೋಗಿದ್ವಲ್ಲ, ಅದೇ ಗ್ಯಾಂಗ್ ಹೋಗ್ತಾ ಇರೋದು. ಒಬ್ಬರು ಮಾತ್ರ ಚೇಂಜ್ ಆಗಿದ್ದಾರೆ. ಒಂದು NS, ಒಂದು ಡಾಮಿನರು, ಒಂದು ಡಿಯೋ ಮುಂದೆ ಹೋಗಿದೆ. ಅಲ್ಲಿಂದ ಇವಾಗ 3 ಜನನೂ ಸೇಮ್ 3 ಬೈಕೇ ಹೋಗ್ತಾ ಇರೋದು. ಚಿಕ್ಕಮಂಗ್ಳೂರಿಗೆ ಏನು ಹೋಗಿದ್ವಿ, ಸೇಮ್ ಬೈಕೇ ಹೋಗ್ತಾ ಇರೋದು. ಇವಾಗ ಈ ಥರ ಇದೆ, ಚಾಲೆಂಜಿಂಗ್ ನಡೀತಾ ಇದೆ ನೋಡ್ರಿ. ಏನು NS ಹಿಂಗೆ ಬೇದವ್ರು ಆ್ಯಕ್ಚುಲಿ ಏನಂದರೆ ನಮಗಿಂತ ಒಂದು 10 ನಿಮಿಷ ಮುಂಚೆ ಬಿಟ್ಟರು ಅವರು. ಅದೇ ಸ್ವಲ್ಪ ಗಾಡಿ ಸ್ಲೋ ಇದೆಯಲ್ಲ, ನಮ್ಮ ಥರ ಹೊಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಮುಂದೆ ಬಿಟ್ಟಿದ್ದೀವಿ. ನಾವು ಸ್ವಲ್ಪ ಹಿಂದೆ ಬಿಟ್ಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಹೋಗ್ತಿದೆಯಲ್ಲ ಮುಂದೆ, ಇದೇ ಡಿಯೋ. ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರು ಹೋಗ್ಬೇಕಾದ್ರೆ ನೋಡಿರ್ತೀರ, ಸೇಮ್ ಬ್ಯಾಚು. ಏನಂದರೆ ಒಬ್ಬರು ಮಾತ್ರ ಇಲ್ಲೇನು ಡ್ರೈವಿಂಗ್ ಸೀಟಲ್ಲಿ ಕೂತವ್ರಲ್ಲ, ಇವ್ರು ಮಾತ್ರ ಚೇಂಜ್ ಆಗೋರೆ. ಲಾಸ್ಟ್ ಟೈಮ್ ಸಂತು ಅಂತ ಬಂದಿದ್ರು, ಈ ಸಲ ಪ್ರವೀಣ್ ಅಂತ ಬಂದಿದ್ದಾರೆ. ಹಿಂಗೆ ಹೋಗ್ತಾ ಇದ್ದೀವಿ. NS ಮುಂದೆ ಹೋಗೈತೆ, ಡಿಯೋ ಇಲ್ಲೈತೆ. ಏನಂದರೆ ಈ ಥರ ಬ್ಯಾಚು ಲೈಕ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಕೂಡ ಈ ಥರ ರೈಡ್ ಹೋದರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಹೋಗ್ತೀವಿ ಅಂತಂದರೆ ಒಂಥರ ಬೇಜಾರೆ. ಬಟ್ ಸೋಲೋ ರೈಡ್ ಇಸ್ ದ ಬೆಸ್ಟ್ ರೈಡ್ ಅಂತಾರಲ್ಲ, ಆ ಥರ ಇರುತ್ತೆ. ಆದರೂ ಬ್ಯಾಚ್ ಹೋದರೆ ಬೇರೆ ಲೆವೆಲಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಖುಷಿಯಾಗಿ ಹೋಗ್ಬಿಟ್ಟು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಈ ನೈಟ್ ರೈಡು ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ನೋಡಿ, ಖಾಲಿ ರೋಡು ಹೆಂಗಿರುತ್ತೆ ಅಂದರೆ ಫುಲ್ಲು ಖಾಲಿ ಇರುತ್ತಲ್ಲ, ಫ್ರೀಯಾಗಿ ಓಡಿಸ್ಬೋದು. ಅದೇ ಡೇಲಾದರೆ ಈ ದಾರಿಲಿ ಬಂದಿದ್ರೆ ಇಷ್ಟು ಫ್ರೀಯಾಗಿ ಓಡಿಸೋಕೆ ಆಯ್ತಾ ಇರಲಿಲ್ಲ. ಒಂಥರ ಫುಲ್ಲು ಗಾಡಿಗಳು ಜಾಸ್ತಿ ಇರೋದು, ಟ್ರಾಫಿಕ್ಕು, ಅದೆಲ್ಲ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟ್ ರೈಡರ್ಸ್ ಎಲ್ಲ ನೈಟ್ ರೈಡ್ನ ಇಷ್ಟಪಡೋದು. ಆರಾಮಾಗಿ ಹೋಗ್ಬೋದು, ಫ್ರೀಯಾಗಿರುತ್ತೆ, ಏನು ಆ ಥರ ಇರೋಲ್ಲ. ಬಟ್ ಅಫ್ಕೋರ್ಸ್ ನೈಟ್ ರೈಡು ಸ್ವಲ್ಪ ಡೇಂಜರೇ. ಬಟ್ ನಮ್ಮ ಇದರಲ್ಲಿ ನಾವಿದ್ದರೆ ಲೈಕ್ ಗಾಡಿ ಕಂಟ್ರೋಲಲ್ಲಿ ಇರಬೇಕು, ಮತ್ತು ನಮ್ಮ ಸೇಫ್ಟಿಲಿ ನಾವಿದ್ದರೆ ಏನು ತೊಂದರೆ ಆಗೋಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಬಟ್ ಸ್ವಲ್ಪ ಜನ ಇರ್ತಾರೆ, ಅವತಾರಗಳು ಬೀಳ್ತಾರಲ್ಲ ಗಾಡಿಗಳಲ್ಲಿ, ಹಿಂಗೆ ಹಂಗೆ ಬೆಂಡ್ ಮಾಡು, ಅದು ಮಾಡು, ಇದು ಮಾಡು, ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ಏನಂದರೆ ಖಾಲಿ ಇದೆಯಾ ದಾರಿ ಹೊಡೀರಿ, ಬಟ್ ಟ್ರಾಫಿಕ್ ಇದೆ ಅಂದಾಗ ಸ್ವಲ್ಪ ಸ್ಲೋ ಆಗೋದು ತುಂಬ ಒಳ್ಳೆಯದು. ಹೆವಿ ರಿಸ್ಕ್ ಎಲ್ಲ ತೊಗೊಂಡೆಲ್ಲ ಓಡಿಸ್ಬಾರ್ದು ಗಾಡಿನ. ಇದು ನನ್ನ ಸಜೆಷನ್. ಬಿಟ್ವಿ ಇಲ್ಲೇ ಇದೀವಿ ಹತ್ರದಲ್ಲೇ. ಇನ್ನೊಂದು 5 ನಿಮಿಷದಲ್ಲಿ ಇರ್ತೀವಿ ಅನಿಸುತ್ತೆ. ಮೋಸ್ಟ್ಲಿ ಇದೇನಾ ಅನಿಸುತ್ತೆ. ಇದೆ ಅಂದ್ಕೊತೀನಿ. ಬಂತು ಇದೇನಾ ನೆಕ್ಸ್ಟಾ ಕರೆಕ್ಟಾಗಿ ಗೊತ್ತಿಲ್ಲ, ನೋಡೋಣ ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಬಂದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ತಾಜ್ ರೆಸ್ಟೋರೆಂಟ್, ಅದೇ ಜಾಗಕ್ಕೆ ಒಂದೊಳ್ಳೆ ಬ್ಯಾಟಿಂಗ್ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ, ಇನ್ನೂ ಊಟ ಮಾಡಿಲ್ಲ. ಕರೆಕ್ಟಾಗಿ 11:05 ಟೈಮು. 11:05ಕ್ಕೆ ಬಂದು ಊಟ ಮಾಡ್ತಿದ್ದೀವಿ. ಇದು ನಾರ್ಮಲಿ ಏನಂತಂದರೆ ಒಂದು 1 ಗಂಟೆ 1:30 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ತಾಜ್ ಅಂತ ತುಂಬ ಹೋಟೆಲ್ಗಳಿದೆ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ನಾವು ನಾರ್ಮಲಿ ಏನಂದರೆ ಎಲ್ಲೇ ಹೋದ್ರೂ ಇದೇ ತಾಜಿಗೆ ಬರೋದು. ಅಂದರೆ ನಾವು ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಆ್ಯಕ್ಚುಲಿ ತಾಜ್ ಹೋಟೆಲ್ಗಳೇ ಎಷ್ಟೊಂದು ಇರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡೋದು ಇದು. ಇಲ್ಲಿದೆಯಲ್ಲ ಇದೇ ತಾಜ್ ಹೋಟೆಲು, ನಾವು ರೆಗ್ಯುಲರಾಗಿ ಬರೋದು.
ಬನ್ನಿ ಹೋಗುವ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಮ್ಮ ಇವೊಂದು ನಾನು ಇವನು ಭರತ್ ಇವನು ಹರೀಶ್ ಒಂದು 1ನೇ ತಾರೀಕು ಬರ್ತಡೇ ಆಯಿತು. ಇವತ್ತು ಡೇಟ್ ಮರ್ತೋಗೈತೆ, 26ನೇ ತಾರೀಕು ಬರ್ತಡೇ ಆಯಿತು. ಬರ್ತಡೇ ಪಾರ್ಟಿನ ಪೆಂಡಿಂಗ್ ಉಳಿಸ್ಕೊಂಡಿದ್ದು. ಇದಕ್ಕೆ ಎಲ್ಲ ಸೇರಿ ಎರಡು ಕಂಬೈನ್ ಮಾಡಿ ಅಲ್ಲೋಗನ ಇಲ್ಲೋಗಿ ಅಲ್ಲೋಗಿ ಅಲ್ಲಿ ಬಂದು ಇಲ್ಲೋಗಿ ಎಲ್ಲೆಲ್ಲೋ ಹುಡುಕಿ ಲಾಸ್ಟಲ್ಲಿ ನ್ಯೂ ತಾಜ್ ಅಂತ ಕುಣಿಗಲ್ ಹತ್ರ ಬಂದಿದ್ದೀವಿ. ನೋಡಿ ಮುಂದೆ ಹೋಗೋಣ, ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಹಾಕೊಳ್ಳೋ ಟೈಮ್ ಆಗ್ಬಿಡುತ್ತೆ, ಹಾಕೊಳ್ಳೋ. ಹಾಂ ಸರಿ ಅಣ್ಣ. 12 ಗಂಟೆ ಲಾಸ್ಟ್ ಗಂಟೆ ಊಟ. ಯಾಕೆ ಜಾಸ್ತಿ ಚಳಿ ಸರಿಯಾಗಿ ಐತಿ. ಇವಾಗ ಹೋದ್ವಿ ನಾವು ಕಾರ್ ಬುಕ್ ಮಾಡೋಣ. ಸ್ನೇಹಿತರೆ, ಎಲ್ಲ ಊಟ ಗೀಟ ಎಲ್ಲ ಮುಗೀತು. ಎಲ್ಲ ಫುಲ್ಲು ರಶ್ ಆಗಿ ನೋಡಿ, ಎಲ್ಲ ಇಲ್ಲೇ ಇದ್ದಾರೆ ಫುಲ್ಲು. ಇಂಥವ್ರನ್ನ ನಂಬ್ಕೊಂಡು ಯಾರು ಊಟಕ್ಕೆ ಬರಬೇಡಿ, ಇಂಥವ್ರನ್ನ ನೋಡ್ಕೊಂಬಿಡ್ರಿ 2 ಸಲ, ಇವನೊಬ್ಬ ಅವನೊಬ್ಬ. ಹಾಂ, ಇವರಿಬ್ಬರೇ ಅರ್ಧದಲ್ಲಿ ಊಟ ಬಿಟ್ಟಿದ್ದು, ಇನ್ನೆಲ್ಲರೂ ಬ್ಯಾಟಿಂಗ್ ಮಾಡಿದ್ದೀವಿ. ಎಲ್ಲ ಸದ್ಯಕ್ಕಂತೂ ಮುಗ್ದಿದೆ, ನೋಡೋಣ. ಇವಾಗ ಇಲ್ಲೇನಿಲ್ಲ, ಇಷ್ಟೇ. ಇಲ್ಲಿಂದ ಇವಾಗ ಊಟ ಗೀಟ ಎಲ್ಲ ಮುಗೀತು. ಒಂದು ಟೀಗೆ ಕುಡಿದು ಇಲ್ಲಿಂದ ಸಿ ಯು ಟಾಟಾ ಬೈ ಬೈ, ಮತ್ತು ಬೆಂಗಳೂರಿಗೆ ಮನೆಗೆ ಹೋಗಿ ಆರಾಮಾಗಿ ಹೋಗಿ ಮಲ್ಕೊಳ್ಳೋದು ಅಷ್ಟೇ, ಏನು ಕೆಲಸ ಇಲ್ಲ. ಮತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ, ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಸಿ ಯು ಟಾಟಾ ಬೈ ಬಾಯ್.